ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆ. ಯುದ್ಧ ಸಂಗತಿಗಳು ನಮ್ಮ ಜೀವಿತದಲ್ಲಿ ಹೊಸದಲ್ಲ. ಮನುಷ್ಯರನ್ನು ಸೃಷ್ಟಿ ಮಾಡಿ ಮನುಷ್ಯರ ಬುದ್ಧಿ ಜ್ಞಾನ ಮಂಡಲವು ಬೆಳೆಯುತ್ತಾ ಬರುವಾಗ ಯುದ್ಧದಲ್ಲಿ ಅನೇಕರನ್ನು ಕೊಲ್ಲುವುದು, ನಾಶ ಮಾಡುವುದು, ಸಂಪೂರ್ಣವಾಗಿ ಒಂದೊಂದು ಗುಂಪಿನ ಜನರನ್ನು ನಾಶ ಮಾಡುವ ಒಂದು ಕೆಟ್ಟಾದ ಚಿಂತೆಯು ಬಿತ್ತನೆಯನ್ನು ಸೈತಾನನು ಜನರ ಹೃದಯದಲ್ಲಿ ಯಾವಾಗಲೂ ಬಿತ್ತಿದ್ದಾನೆ. ಹೀಗೆ ಯುದ್ಧಗಳು ಅನೇಕ ಸಂಗತಿಗಳನ್ನು ನಾವು ಕೇಳಿದ್ದೇವೆ. ಆತ್ಮಿಕ ಯುದ್ಧವನ್ನು ನಾವು ಕೇಳಿದ್ದೀವಿ, ಶಾರೀರಿಕ ಯುದ್ಧಗಳನ್ನು ನಾವು ಕೇಳಿದ್ದೀವಿ, ಶರೀರದಲ್ಲಿ ಉಂಟಾಗುವ ಯುದ್ಧಗಳನ್ನು ನಾವು ತಿಳಿದಿದ್ದೇವೆ. ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆದು ಬರುವಾಗ ನಾವು ಅನುಭವಿಸುವಂತ ಯುದ್ಧಗಳನ್ನು ನಾವು ತಿಳಿದಿದ್ದೇವೆ. ಈ ಯುದ್ಧಗಳಲ್ಲಿ ನಮಗೆ ಅನೇಕ ಸಾರಿ ಸೋಲನ್ನೇ ನಾವು ಅನುಭವಿಸಿರುವವರಾಗಿದ್ದೇವೆ. ನನಗೆ ಅನೇಕರು ಹೇಳಿರೋದನ್ನು ನಾನು ಕೇಳಿದ್ದೀನಿ. ಆತ್ಮೀಕ ಜೀವಿತದಲ್ಲಿ ಎಷ್ಟೇ ಬೆಳೆಯಬೇಕು ಎಂಬುದಾಗಿ ನಾನು ಪ್ರಯತ್ನ ಮಾಡುವಾಗಲೂ ಯಾವುದೋ ಒಂದು ಕಾರಣದಿಂದ, ಯಾವುದೋ ಒಂದು ಚಿಕ್ಕ ಮಿಸ್ಟೇಕಿನಿಂದ ನಾನು ನನ್ನ ಆತ್ಮೀಕ ಜೀವಿತದಲ್ಲಿ ಕೆಳಗೆ ಬಿದ್ದು ಹೋಗಿದ್ದೇನೆ. ಮೇಲಕ್ಕೆ ಎದ್ದು ಬರೋದಕ್ಕೆ ಪ್ರಯತ್ನ ಮಾಡುವಾಗ ಸೋತು ಏನೂ ಇಲ್ಲದಂತೆ ಬಲಹೀನನಾಗಿ ನಾನು ಕೆಳಗಿರುವಂತ ಅವಸ್ಥೆಯಲ್ಲಿದ್ದೀನಿ ಎಂಬುದಾಗಿ ಅನೇಕರು ನನ್ನ ಬಳಿಯಲ್ಲಿ ಸಾರಿರೋದನ್ನು ನಾನು ಕೇಳಿದ್ದೆ. ನನಗೆ ಆತ್ಮೀಕ ಜೀವಿತದಲ್ಲಿ ನಾನು ಅನುಭವಿಸುವಂತ ಈ ಕ್ರಿಸ್ತಿಯ ಜೀವಿತ ಮಾರ್ಗದಲ್ಲಿ ನಾನು ನಡೆದು ಹೋಗುವಂತ ಈ ನಂಬಿಕೆಯ ಒಂದು ಯಾತ್ರೆಯಲ್ಲಿ ನನಗೆ ಜಯವು ಬೇಕಾದಲ್ಲಿ ನಾನು ಏನನ್ನು ಮಾಡಬೇಕು? ನನಗೆ ಜಯವು ಎಲ್ಲಿಂದ ಬರುತ್ತೆ? ನನಗೆ ಜಯವನ್ನು ಕೊಡೋದು ಯಾರು ಎಂಬ ಪ್ರಶ್ನೆಗಳು ನನಗೂ ನಿಮಗೂ ಅನೇಕ ಸಾರಿ ನಮ್ಮ ಮನಸ್ಸಲ್ಲೋ ಚಿಂತೆಯಲ್ಲೋ ಧ್ಯಾನದಲ್ಲೋ ಹೋಗಿರಬಹುದು. ನಮಗೆ ಯುದ್ಧದಲ್ಲಿ ಜಯವನ್ನು ಕೊಡೋದಕ್ಕೆ ಒಬ್ಬರಿಗೆ ಮಾತ್ರವೇ ಸಾಧ್ಯ. ಅದು ಬೇರೆ ಯಾರೂ ಅಲ್ಲ, ನಾವೆಲ್ಲರೂ ಆರಾಧಿಸುವಂತ ಯೇಸು ಕ್ರಿಸ್ತನು ಮಾತ್ರ. ಈ ಮನಸ್ಸಲ್ಲಿ ಬರುವಂತ ಯುದ್ಧಗಳು, ಶರೀರದಲ್ಲಿ ಬರುವಂತ ಯುದ್ಧಗಳು, ಆತ್ಮೀಕ ಜೀವಿತದಲ್ಲಿ ನಾವು ಅನುಭವಿಸುವಂತ ಯುದ್ಧಗಳು, ನಮ್ಮ ಕುಟುಂಬ ಜೀವಿತದಲ್ಲಿ ಅನುಭವಿಸುವಂತ ಸಮಸ್ಯೆಗಳು, ಇದೆಲ್ಲದರ ಮೇಲೆ ಜಯವನ್ನು ದೇವರು ಮಾತ್ರವೇ, ತ್ರಿಯೇಕ ದೇವರು ಮಾತ್ರವೇ ಬಿಡುಗಡೆಯನ್ನು ಕೊಡೋದಕ್ಕೆ ಸಾಧ್ಯ. ಹಾಗಿದ್ದಲ್ಲಿ ನಮಗೆ ಯೇಸು ಸ್ವಾಮಿ ಯುದ್ಧದ ಮೇಲೆ ಜಯವನ್ನು ಕೊಡುವವನು ಎಂಬ ನಂಬಿಕೆಯ ಒಂದು ವಾಕ್ಯವನ್ನು ಓದೋಣ ಬನ್ನಿ. 1 ಕೊರಿಂಥಿಯ 15ನೇ ಅಧ್ಯಾಯದ 57ನೇ ವಾಕ್ಯ. 1 Corinthians chapter 15 verse 57. ಆದರೆ ನಾವು ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಮಾಡುವೆ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಆತನು ಜಯವನ್ನು ಕೊಡುತ್ತಾನೆ. But thanks be to God which giveth us the victory through our Lord Jesus Christ. Amen. ಆದರೆ ನಾವು ದೇವರಿಗೆ ಕೃತಜ್ಞತೆ ಮತ್ತು ಸ್ತುತಿಯನ್ನು ಸಮರ್ಪಿಸುತ್ತೇವೆ. ಯಾಕೆಂದರೆ ಯೇಸು ಕ್ರಿಸ್ತನ ಮೂಲಕ ದೇವರು ನಮಗೆ ಯುದ್ಧಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ನಾವು ಸೋತು ಹೋಗುವಂತ ಸನ್ನಿವೇಶಗಳಲ್ಲಿ ಜಯವನ್ನು ಕೊಡುವಾತನಾಗಿದ್ದಾನೆ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಇವತ್ತು ಈ ಬೆಳಗಿನ ಸಮಯದಲ್ಲಿ ನಾನು ನೀವು ಅನುಭವಿಸುವಂತ ಸಕಲ ಯುದ್ಧಗಳ ಮೇಲೆ ನಮಗೆ ಜಯವನ್ನು ಹೊಂದುವಂತೆ ಶಕ್ತಿಯು, ಕೃಪೆಯು, ಆರೋಗ್ಯವು, ಮನಸ್ಥಿತಿಯು, ಸಮಾಧಾನವು ಬೇಕಾದಲ್ಲಿ ನಾವು ಯೇಸು ಕ್ರಿಸ್ತನ ಬಳಿಯಲ್ಲಿ ಬರಬೇಕಾಗಿದೆ. ಯೇಸು ಕ್ರಿಸ್ತನಿಗೆ ಮಾತ್ರವೇ ಸಕಲ ಯುದ್ಧಗಳಲ್ಲಿಯೂ, ಯುದ್ಧಾಭ್ಯಾಸಿಗಳ ಮಧ್ಯದಲ್ಲೂ, ಸಕಲ ತಂತ್ರಿಗಳ ಮಧ್ಯದಲ್ಲೂ, ಸಕಲ ವೀರರ ಮೇಲೂ ಅಧಿಕಾರವಿರುವಂತ ಏಕೈಕ ನಾಮ, ಅದು ನಾನು ಘೋಷಿಸುವಂತ ಯೇಸು ಕ್ರಿಸ್ತನ ನಾಮ. ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಹತ್ರ ನಾನು ಸಾರೋದಕ್ಕೆ ಬಯಸುವವನಾಗಿದ್ದೇನೆ. ನಿನಗೆ ಯುದ್ಧದ ಮೇಲೆ ಜಯ ಬೇಕಾದಲ್ಲಿ ನೀನು ಯೇಸು ಕ್ರಿಸ್ತನ ಬಳಿಯಲ್ಲಿ ಬಾ. ಆಗ ದೇವರು ನಿನ್ನ ಸಮೀಪವನ್ನು ಕಂಡು, ನೀನು ಯಾರ ಬಳಿಯಲ್ಲಿ ಬರುವೆ ಎಂಬುದನ್ನು ಕಂಡು ನಿನಗೆ ಬೇಕಾದದ್ದ ಯುದ್ಧದ ಮೇಲಿರುವಂತ ಜಯವನ್ನು ದಯಪಾಲಿಸುವವನಾಗಿದ್ದಾನೆ. ನಿನಗೆ ಯುದ್ಧದಲ್ಲಿ ಜಯ ಬೇಕಾದಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬಾ. ಬಂದು ಆತನ
ಆತನಿಗೆ ಕೃತಜ್ಞತೆ ಸ್ತುತಿಯನ್ನು ಹಾಡು, ಆತನನ್ನು ಆರಾಧಿಸು, ಆತನಿಗೆ ಹಾಡುಗಳನ್ನಾಡಿ, ಆತ್ಮಿಕ ಹಾಡುಗಳನ್ನಾಡಿ ನಾವು ದೇವರನ್ನಾರಾಧಿಸೋಣ. ದೇವರನ್ನಾರಾಧಿಸುತ್ತಾ ಆರಾಧಿಸುತ್ತಾ ಆರಾಧಿಸುತ್ತಲೇ ಜಯವು ನಮಗೆ ದೊರಕಿರೋದು. ಕ್ರೈಸ್ತರನ್ನು ನೀವು ಕೇಳೋದಾದರೆ ಅವರಿಗೆ ಕಷ್ಟವಿರುತ್ತೆ, ದುಃಖವಿರುತ್ತೆ, ಪ್ರಯಾಸವಿರುತ್ತೆ, ರೋಗವಿರುತ್ತೆ, ಅವಮಾನವಿರುತ್ತೆ, ನಿಂದೆ ಇರುತ್ತೆ. ಜೀವಿತದಲ್ಲಿ ಅನುಭವಿಸಬೇಡದಾದಂತ ಎಲ್ಲ ಸಮಸ್ಯೆಗಳನ್ನು ಅವರು ಅನುಭವಿಸಿರುವವರಾಗಿರ್ತಾರೆ. ಆದರೆ ಅದರೆಲ್ಲದರ ಮಧ್ಯದಲ್ಲೂ ಅವರು ದೇವರನ್ನಾರಾಧಿಸುವವರಾಗಿರ್ತಾರೆ. ದೇವರನ್ನಾರಾಧಿಸುವ ಒಂದು ಗುಂಪು ಈ ಲೋಕದಲ್ಲಿದ್ದರೆ, ಕಷ್ಟದಲ್ಲೂ ಸಂಕಟದಲ್ಲೂ ಪ್ರಯಾಸದಲ್ಲೂ ದೇವರನ್ನಾರಾಧಿಸುವ ಒಂದು ಗುಂಪು ಈ ಲೋಕದಲ್ಲಿರೋದಾದರೆ ಅದು ನಾನು ಘೋಷಿಸುವಂತ ಈ ಯೇಸು ಕ್ರಿಸ್ತನ ಹಿಂಬಾಲಕರೇ. ಅವರು ಅವರ ಪ್ರಯಾಸಗಳನ್ನು ಮರೆತು, ಅವರ ಕಷ್ಟಗಳನ್ನು ಮರೆತು, ಅವರ ನೋವನ್ನು ಮರೆತು, ಅವರ ನಿಂದೆಯನ್ನು ಮರೆತು, ಅವರ ಜೀವಿತದಲ್ಲಿ ಬಂದು ಹೋದಂತ ಎಲ್ಲ ಮೇಲು ಕೆಳಗನ್ನು ಮರೆತು ದೇವರನ್ನಾರಾಧಿಸುವವರಾಗಿರ್ತಾರೆ. ಅದಕ್ಕೆ ಪೌಲನು ಸೀಲಾಸನು ಕಾರಾಗೃಹದಲ್ಲಿ ಕೈಗಳು ಕಾಲ್ಗಳು ಬಂಧಿಸಲ್ಪಟ್ಟಿದ್ದಾಗಲೂ ಅವರು ದೇವರನ್ನು ಸ್ತುತಿಸುವವರಾಗಿದ್ದರು. ಎಷ್ಟೇ ಕಷ್ಟಗಳು ಪ್ರಯಾಸಗಳು ಬಂದರೇನು, ನೋವುಗಳುಂಟಾದರೇನು, ಕ್ರೈಸ್ತ ಸಮೂಹ ದೇವರನ್ನಾರಾಧಿಸೋದು ನಿಲ್ಲಿಸಲೇ ಇಲ್ಲ. ನಿಲ್ಲಿಸಿದ ಕಾರಣವೇ ಇವತ್ತುವರೆಗೂ ಈ ಸಭೆ, ಈ ಮಾರ್ಗ ಬೆಳೆಯುತ್ತಾ ಬರ್ತಾ ಇರೋದು. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನೀನು ಆರಾಧನೆಯ ವೀರನಾಗಿದ್ದರೆ, ನೀನು ದೇವರನ್ನು ಸ್ತುತಿಸಿ ಆರಾಧಿಸುತ್ತಾ ಮುಂದಕ್ಕೆ ಹೋಗುವವನಾಗಿದ್ದರೆ, ನೀನು ಅನುಭವಿಸುವಂತ, ನೀನು ಎದುರುಗೊಳ್ಳುವಂತ ಸಕಲ ಯುದ್ಧಗಳ ಮೇಲೆ ದೇವರು ನಿನಗೆ ಜಯವನ್ನು ಕ್ರಿಸ್ತನ ಮೂಲಕ ಕೊಡುವವನಾಗಿದ್ದಾನೆ. ಹಾಗಾದರೆ ನನಗೆ ಇವತ್ತು ಆರಾಧನೆಯ ಆತ್ಮ, ಆರಾಧಿಸಿ ಆರಾಧಿಸಿ ಸ್ತುತಿಸಿ ಸ್ತುತಿಸಿ ಜಯವನ್ನು ಹೊಂದೋದಕ್ಕೆ ದೇವರು ಸಹಾಯ ಮಾಡಲಿ. ಅದಕ್ಕಲ್ಲವೇ ಪ್ರಿಯರಿಗೆ ಹಾಡಿರೋದು, ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ, ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ. ಸ್ತುತಿಯಲ್ಲಿ ಸಿಗುವುದು ಜಯ, ಸ್ತುತಿಯಲ್ಲಿ ಸಿಗುವುದು ಜಯ, ಸೈತಾನ ನಿನಗೆ ಲಯ 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 ಲಯ, ಸ್ತುತಿಸಿ ಜಯ ಹೊಂದು ನನ್ನ ಮನವೇ ನೀ, ಭಜಿಸಿ ಜಯ ಹೊಂದು ನನ್ನ ಮನವೇ. ದೇವರನ್ನು ಸ್ತುತಿಸುತ್ತಾ ಆರಾಧಿಸುತ್ತಾ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಿನಗೆ ಜಯವನ್ನು ಹೊಂದಿಕೋ. ಪೌಲನು ಇಲ್ಲಿ ಹೇಳೋದು, ನನಗೆ ಪಾಪದ ಮೇಲೆ ದೇವರು ಜಯವನ್ನು ಕೊಟ್ಟಿದ್ದಾರೆ, ಶಾಪದ ಮೇಲೆ ಜಯವನ್ನು ಕೊಟ್ಟಿದ್ದಾರೆ, ರೋಗದ ಮೇಲೆ ಜಯವನ್ನು ಕೊಟ್ಟಿದ್ದಾರೆ, ಮರಣದ ಮೇಲೆ ದೇವರು ಜಯವನ್ನು ಕೊಟ್ಟಿದ್ದಾರೆ. ಆ ಜಯದ ನಿಮಿತ್ತವಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವವನಾಗಿದ್ದೇನೆ. ನನಗೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಯುದ್ಧದ ಮೇಲೆ ಜಯವನ್ನು ಕೊಡುವವನಾಗಿದ್ದಾನೆ. ಯಾರ ಮೂಲಕ? ಕ್ರಿಸ್ತನ ಮೂಲಕ. ನಿನಗೆ ಮರಣದ ಮೇಲೂ, ಶಾಪದ ಮೇಲೂ, ಪಾಪದ ಮೇಲೂ, ಸಕಲ ಸೈತಾನ ತಂತ್ರಗಳ ಮೇಲೂ ದೇವರು ನಮಗೆ ಜಯವನ್ನು ಕೊಡುವವನಾಗಿದ್ದಾನೆ. ಆ ಜಯವನ್ನು ನಾವು ಹೊಂದುவோಣ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಈ ಆತ್ಮೀಕ ಯಾತ್ರೆಯಲ್ಲಿ ಯುದ್ಧ ನಾವೆಲ್ಲರೂ ಅನುಭವಿಸಬೇಕು, ಯುದ್ಧದ ಮಧ್ಯದಲ್ಲಿ ನಾವು ಆಗಿರಬೇಕು. ಆದರೆ ಒಂದು ಧೈರ್ಯ ನಮಗುಂಟಾಗಬೇಕು, ಅದು ನನ್ನ ಯುದ್ಧ ಸಮಯದಲ್ಲೂ, ನಾನಾದು ಹೋಗುವಂತ ಶೋಧನೆಯ ಸಮಯದಲ್ಲೂ, ನಾನಾಗಿರುವಂತ ಕಷ್ಟದ ಪ್ರಯಾಸದ ವೇಳೆಯಲ್ಲೂ ನನಗೆ ಯುದ್ಧದಲ್ಲಿ ಜಯವನ್ನು ಕೊಡುವಂತ ದೇವರಿದ್ದಲ್ಲಿ ಅದು ನಾನು ಆರಾಧಿಸುವಂತ ಯೇಸು ಕ್ರಿಸ್ತನು ಮಾತ್ರವೇ. ಈ ದೇವರು ನನಗೆ ಬಿಡುಗಡೆಯನ್ನು ಕೊಡುವನು. ಈ ದೇವರು ನನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ಉಂಟು ಮಾಡುವನು. ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮನ ಅಭಿಷೇಕದಿಂದ ನಾವೆಲ್ಲರೂ ಈ ಯುದ್ಧಗಳಲ್ಲಿ ಜಯ ಹೊಂದೋಣ, ಜಯವೀರರಾಗಿ ಮುಂದಕ್ಕೆ ಹೋಗೋಣ. ಯಾಕೆಂದರೆ ಜಯಿಸುವವರಿಗೆ ಜೀವ ಕಿರೀಟ, ಜಯಿಸುವವರಿಗೆ ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವಂತ 7 ಆಶೀರ್ವಾದಗಳು. ಜಯಿಸಿ ಜಯಿಸಿ ಮುಂದಕ್ಕೆ ಹೋಗೋಣ. ಸೋಲನ್ನು ತಂದು ಹಾಕುವಂತ ಸಕಲ ಸೈತಾನ ಕ್ರಿಯೆಗಳನ್ನು ನಾವು ನಿರ್ಮೂಲ ಮಾಡಿ ಜಯಶಾಲಿಗಳಾಗಿ ಮುಂದಕ್ಕೆ ಹೋಗೋದಕ್ಕೆ ದೇವರು ನಮ್ಮನ್ನು ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ. ನಾವು ಯುದ್ಧ ಸಂಗತಿಗಳನ್ನು, ಯುದ್ಧದಲ್ಲಿ ಅನೇಕ ಬಾರಿ ನಾವು ದೇವರೇ ಕಷ್ಟಗಳನ್ನು, ಪ್ರಯಾಸಗಳನ್ನು, ದುಃಖವನ್ನು ಅನುಭವಿಸಿರುವವರಾಗಿರ್ತೀವಿ. ಆದರೆ ನಿನ್ನ ವಾಕ್ಯವನ್ನು ತಿಳಿದು ನಿನ್ನ ವಾಕ್ಯದಿಂದ ನಾವು ಜಯವನ್ನು ಹೊಂದೋದಕ್ಕೆ ಸಹಾಯ ಮಾಡಿ. ನಾವು ಹಾದು ಹೋಗುವಂತ ಯುದ್ಧ ಎಲ್ಲ ಶೋಧನೆಗಳ ಮೇಲೆ ಜಯವನ್ನು ದೇವರು ದಯಪಾಲಿಸಿರೋದಕ್ಕಾಗಿ ಕೃತಜ್ಞತೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಕೃತಜ್ಞತೆ.
ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್.